ಮಾರ್ಚ್ ತಿಂಗಳಿನ ವೃಶ್ಚಿಕ ರಾಶಿಯ ಭವಿಷ್ಯ ಹೀಗಿದೆ. 16ನೇ ತಾರೀಕಿನವರೆಗೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಉತ್ತಮವಾದಂತಹ ಅವಕಾಶಗಳು, ಲಾಭಗಳನ್ನ ನೀವು ಕಂಡು ಬರ್ತೀರ. ಇದರ ನಂತರ ಗುರು ನಿಮ್ಮ 8ನೇ ಮತ್ತು ಶನಿಯು 5ನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನ ಎದುರಬೇಕು. ಅರ್ಥಾತ್ ಮೊದಲನೇ 15 ತಾರೀಕಿನವರೆಗೆ ನಿಮಗೆ ಒಳ್ಳೆ ರೀತಿಯಾದಂತ ಲಾಭಗಳು, ಅಭಿವೃದ್ಧಿಗಳು ಕಂಡು ಬಂದರೂ ಕೂಡ 15ರ ನಂತರ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಾಗಿರತಕ್ಕಂಥದ್ದು, ಯಾಕೋ ಒಂಥರ ಮನಸ್ಸಿನಲ್ಲಿ ವ್ಯಥೆಯನ್ನ ಪಡತಕ್ಕಂಥ ಸಾಧ್ಯತೆಗಳು ತುಂಬಾ ಕಂಡು ಬರ್ತದೆ. ಅದಕ್ಕೆ ಧೃತಿಗೆಡಬೇಕಾದಂತಹ ಅವಶ್ಯಕತೆ ಇಲ್ಲ. ಸೂರ್ಯನಾರಾಯಣನ ಆರಾಧನೆ, ಗ್ರಹಗತಿಗಳ ಗ್ರಹ ಸಂಚಾರವನ್ನು ನೋಡಿದಾಗ ಈ ಸಂದರ್ಭದಲ್ಲಿ ಉದ್ಯೋಗ ವ್ಯಾಪಾರ ಮಾಡತಕ್ಕಂಥವರು ಸೂರ್ಯನಾರಾಯಣನ ಆರಾಧನೆಯನ್ನ ಮಾಡತಕ್ಕಂಥದ್ದು ತುಂಬಾ ಉತ್ತಮವಾಗಿ ಕಂಡು ಬರ್ತದೆ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಹಾಗಾಗಿ ನಿಮ್ಮ ರಾಶಿಯ ಮೇಲೆ ಶನಿಯ ಪ್ರಭಾವವನ್ನ ಸ್ವಲ್ಪ ಮಟ್ಟಿಗೆ ನೋಡಬಹುದಾಗಿದೆ. ಕೆಲಸವನ್ನ ಮಾಡತಕ್ಕಂಥವರು ಸೂರ್ಯದೇವನ ಆರಾಧನೆಯನ್ನ ಮಾಡಿಕೊಂಡು ಹೋಗುವುದರಿಂದ ಭಗವಂತನ ದೇವಾಲಯಕ್ಕೆ ಹೋಗಿ ಆಶೀರ್ವಾದವನ್ನ ಪಡೆದು ಹೊಸದಾದಂತ ಕೆಲಸವನ್ನ ಪ್ರಾರಂಭ ಮಾಡುವುದಲ್ಲ ಇದ್ರೂ ಕೂಡ ಈ ಸಂದರ್ಭದಲ್ಲಿ ಸೂರ್ಯನಾರಾಯಣನ ಆರಾಧನೆಯನ್ನ ಮಾಡಬಹುದು. ಇನ್ನು ನಿಮಗೆ ನೀವು ಮಾಡತಕ್ಕಂಥ ಕೆಲಸಕ್ಕೆ ಒಳ್ಳೆ ರೀತಿಯಂತ ಹೊಸದಂತ ಯಾವ್ದಾದ್ರು ಒಂದು ಪ್ಲಾನ್ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಬುಧ ಗ್ರಹನ ಕಾರಣವಾಗಿರ್ತಾನೆ. ಬುಧನ ಪ್ರಭಾವ ಕೂಡ ಜಾತಕಕ್ಕೆ ತುಂಬಾ ಕಂಡು ಬರುತ್ತದೆ. ಇನ್ನು ವಿದ್ಯಾರ್ಥಿಗಳ ವಿಷಯದಲ್ಲಿ ನೋಡ್ಬೇಕು ಅಂತ ಹೇಳಾದ್ರೆ ಬುಧನ ಪ್ರಭಾವದಿಂದ ಒಳ್ಳೆ ರೀತಿಯಾದಂತಹ ವೃಶ್ಚಿಕ ರಾಶಿಯವರಿಗೆ ಏನಿದ್ದಾರೆ ಅವರಿಗೆ ಬರತಕ್ಕಂತಹ ಪರೀಕ್ಷೆಯಲ್ಲಿ ಉತ್ತಮೋತ್ತವಾದಂತಹ ಅಂಕಗಳನ್ನ ಪಡೆಯತಕ್ಕಂತಹ ಯೋಗಗಳು ಖಂಡಿತವಾಗಿಯೂ ಇದೆ. ವೃಶ್ಚಿಕ ರಾಶಿಯವರಿಗೆ ನೀವು ನೋಡಿ, ಹೆಚ್ಚಿನ ಪಕ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಅಂಕಗಳನ್ನ ಪಡೆಯತಕ್ಕಂಥ ಸಾಧ್ಯತೆಗಳು ಕೂಡ ತುಂಬಾ ಚೆನ್ನಾಗಿ ಕಂಡು ಬರ್ತದೆ. ಇನ್ನು ಕುಟುಂಬದ ವಿಷಯದಲ್ಲಿ ನೋಡ್ಬೇಕು ಅಂತ ಹೇಳಾದ್ರೆ ಶುಭ ಕಾರ್ಯಗಳು ನಡೆಯತಕ್ಕಂಥ ಸಾಧ್ಯತೆಗಳಿದೆ. ನೀವು ಕಳೆದುಕೊಂಡಂತಹ ಸ್ನೇಹಿತ ವರ್ಗದವರನ್ನ, ಸಂಬಂಧಿಕ ವರ್ಗದವರನ್ನ ಈ ತಿಂಗಳಲ್ಲಿ ಪುನಃ ಪಡೆಯಬಹುದು. ಹಾಗಾಗಿ ಹೆಚ್ಚಿನ ಸಂತೋಷದ ಸಂದರ್ಭವನ್ನ ಈ ತಿಂಗಳಲ್ಲಿ ನೀವು ಕಡಿತೀರ. ಇರತಕ್ಕಂತ ಹಿರಿಯರಿಗೂ ಕೂಡ ಒಳ್ಳೆ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನ ಈ ತಿಂಗಳಲ್ಲಿ ಕಂಡು ಬರ್ತೀರ. ಇನ್ನು ಆರೋಗ್ಯದಲ್ಲಿ ನೋಡ್ಬೇಕು ಅಂತ ಹೇಳಾದ್ರೆ ಕೈ ಮತ್ತು ಕಾಲುಗಳ ಗಂಟುಗಳಲ್ಲಿ ನೋವು ಕರತಕ್ಕಂಥದ್ದು ಅಥವಾ ಯಾವುದೇ ರೀತಿಯಾದಂತ ವಾಹನವನ್ನ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನೀವು ಹುಷಾರಾಗಿರತಕ್ಕಂಥದ್ದು ಒಳ್ಳೆಯದು. ಮನೆಯಲ್ಲಿ ಹನುಮಾನ್ ಚಾಲಿಸ್ ಅನ್ನ ಪಠಣ ಮಾಡತಕ್ಕಂಥದ್ದು ತುಂಬಾ ಒಳ್ಳೆಯದಾಗಿ ಕಂಡು ಬರ್ತದೆ. ಇನ್ನು ಇದೇ ಬರತಕ್ಕಂತಹ ಏಪ್ರಿಲ್ 30ನೇ ತಾರೀಕಿನಂದು ಅಕ್ಷಯ ತದಿಗೆಯ ಪ್ರಯುಕ್ತವಾಗಿ ವಿಶೇಷವಾಗಿ ಅಷ್ಟಮಹಾಲಕ್ಷ್ಮಿಯ ಯಾಗವನ್ನ ಹಮ್ಮಿಕೊಂಡಿದ್ದೇವೆ. ಈ ಮಹಾಲಕ್ಷ್ಮಿ ಯಾಗದಲ್ಲಿ ನೀವು ಪಾಲ್ಗೊಂಡು ಆ ಲಕ್ಷ್ಮಿಯ ಯಂತ್ರವನ್ನ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ಪೂಜೆಯನ್ನ ಮಾಡುವುದರಿಂದ ನಿಮ್ಮ ಅದೃಷ್ಟಗಳು ಬದಲಾಗತಕ್ಕಂತಹ ಸಾಧ್ಯತೆಗಳು ತುಂಬಾ ಕಂಡು ಬರ್ತದೆ. ಹಾಗಾಗಿ ಈ ಎಲ್ಲ ಪೂಜೆಯಲ್ಲಿ ನೀವು ಪಾಲ್ಗೊಳ್ಳಬೇಕು. ಆ ಪೂಜೆಯ ಪ್ರಸಾದವನ್ನ ನಿಮ್ಮ ಮನೆಗೆ ತಲುಪಿಸುವಂತಹ ಕಾರ್ಯವನ್ನ ನಾವು ಮಾಡ್ತೇವೆ. ಆ ಪೂಜೆಯ ಸಂಪೂರ್ಣ ವಿವರ ಈ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿದೆ. ಹಾಗಾಗಿ ನೀವು ಈ ವೆಬ್ಸೈಟ್ ಅನ್ನು ನೋಡಿ ಆ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಕೋರ್ಕೊಳ್ತೇವೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಒಳ್ಳೆಯದಾಗಲಿ. ನಮಸ್ಕಾರ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.